ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಇವತ್ತಿನ ದಿನ ತುಂಬಾ ಸ್ಪೆಷಲು, ತುಂಬಾ ಖುಷಿಯಾಗಿ ಕೂಡ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನನ್ನ ಮಗಳ ಬರ್ಡೇ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇರೋಂಥದ್ದು. ನನ್ನ ಮಗಳು ಮತ್ತು ಮಗ ಇಬ್ಬರು ಒಂದೇ ತಿಂಗಳಲ್ಲಿ ಹುಟ್ಟಿದ್ದು. ಬಟ್ ಅವನು ಫಸ್ಟ್ ವೀಕು, ಇವಳು ಲಾಸ್ಟ್ ವೀಕು ಅಷ್ಟೇ. ಮಾರ್ನಿಂಗಿಂದ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಸೊ ಈವ್ನಿಂಗ್ ಆದ್ರೂ ಅಟ್ಲೀಸ್ಟ್ ವ್ಲಾಗ್ನ ಶುರು ಮಾಡೋಣ ಅಂತ ಹೇಳಿ ಈವ್ನಿಂಗು ವ್ಲಾಗ್ನ ಶುರು ಮಾಡಿದ್ದೀನಿ. ಲಾಸ್ಟ್ ಟೈಮು ಮಗನಿಗೆ ಬರ್ಡೇ ಕೇಕ್ ತೊಗೊಂಡು ಬಂದಿದ್ದು, ಯಾಕೋ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಸೊ ಮಕ್ಕಳು ಅಂತ ಅಂದಮೇಲೆ ತುಂಬಾ ಹೈಜಿನಾಗಿದ್ರೇ ಒಳ್ಳೆಯದು ಕೇಕು. ಸೊ ಹಸ್ಬೆಂಡ್ ಮೈಸೂರಿಂದನೇ ತೊಗೊಂಡು ಬರ್ತೀನಿ ಅಂತ ಹೇಳಿ ಮೈಸೂರಿಂದ ಕೇಕ್ ತೊಗೊಂಡು ಬಂದಿದ್ದರು. ನನ್ನ ಮಗ ಕೇಕ್ನ ತಾನೇ ಕಟ್ ಮಾಡಬೇಕು ಅಂತ ಹೇಳಿ ನನ್ನ ಮಗಳ ಹತ್ತಿರ ಇಡೋಕ್ಕೂ ಕೂಡ ಬಿಡ್ತಿರ್ಲಿಲ್ಲ. ತುಂಬಾ ಹಠ ಮಾಡ್ತಿದ್ದ. ಪಾಪ ನನ್ನ ಮಗಳು ಹ್ಯಾಪಿ ಟು ಮೀ ನನ್ನ ಅಂತ ಹೇಳಿ ಪಾಪ ತುಂಬಾ ಖುಷಿ ಆದ್ರೂ ಅವ್ನು ಹಠ ಮಾಡೋದು ನೋಡಿ ಪಾಪ ತುಂಬಾ ಡಲ್ ಆಗಿಬಿಟ್ಟಿತ್ತು. ನನ್ನ ಮಗಳ ಬರ್ಡೇಗೂ ಕೂಡ ಅಪ್ಪ ಅಮ್ಮ ಬರೋಕ್ಕಾಗಲಿಲ್ಲ ಒಂದಷ್ಟು ರೀಸನಿಂದ. ಸೊ ಇರಲಿ, ಇನ್ನೊಂದು ಸಲ ಯಾವಾಗಲಾದರೂ ಮಾಡಿದ್ರಾಯಿತು ಅಂತ ಹೇಳಿ ನನ್ನ ಮಗನಿಗೆ ಹೇಗೆ ಮನೇಲೇ ಸೆಲೆಬ್ರೇಟ್ ಮಾಡಿದ್ವು ಅದೇ ರೀತಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಥ್ಯಾಂಕ್ ಯು ಹೇಳು ಚಿನ್ನ, ಥ್ಯಾಂಕ್ ಯು ಹೇಳು. ಇಲ್ಲಿ 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 ತಗೋ, ಇಲ್ಲಿ ತಗೋ, ಇಲ್ಲಿ ತಗೋ. ನನ್ನ ಮಗನಿಗೆ ಅವ್ನು ಕೇಕ್ ಕಟ್ ಮಾಡಬೇಕಿತ್ತು. ಸೊ ಪಾಪನು ಕೂಡ ಕೇಕ್ ಕಟ್ ಮಾಡಿದ್ಲು ಅನ್ನೋ ಕೋಪಕ್ಕೆ ಪ್ರತಿಯೊಂದಕ್ಕೂ ಕೂಡ ಸ್ವಲ್ಪ ಹಠ ಮಾಡ್ತಾಯಿದ್ದ. ಅವಳು ಕೇಕ್ ತಿನ್ಸಿದ್ರು ಕೂಡ ಈ ರೀತಿಯೇ ಮಾಡಿದ್ಲು, ಹೀಗೆ ಮಾಡಿದ್ಲು ಅಂತ ಹೇಳಿ. ಸೊ ಫೈನಲಿ ಇರಲಿ ಅಂತ ಹೇಳಿ ಅವನು ಫೋರ್ಸ್ ಮಾಡಿ ಅವನಿಗೂ ಕೂಡ ಕೇಕ್ ತಿನ್ನಿಸಿ ಅವಳಿಗೂ ತಿನ್ನಿಸು ಅಂತ ಹೇಳಿ ಕೇಕ್ ತಿನ್ನಿಸಿದ್ವಿ. ಕೇಕೆಲ್ಲ ಕಟ್ ಮಾಡಿಸಿದ್ದಾಯಿತು. ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಪೂಜೆ ಮಾಡಿಸ್ಕೊಂಡು ಅಂತ. ಕೇಕ್ ಕಟ್ ಮಾಡಿಸಿರೋದ್ರಿಂದ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ. ಟೈಮ್ ಇದೆ ಇನ್ನು. ಬಂದು ಲೇಟಾಗಿ ಕಟ್ ಮಾಡಿಸಿದ್ರೆ ಅವ್ರಿಗೂ ನಿದ್ದೆ ಟೈಮು. ಲಾಸ್ಟ್ ಟೈಮು ಮಗನಿದ್ರಲ್ಲಿ ಅವನಿಗೆ ನಿದ್ದೆ ಬಂದು ಸರಿಯಾಗಿ ಆ್ಯಕ್ಟಿವ್ ಆಗೇ ಇರಲಿಲ್ಲ. ಹಾಗಾಗಿ ಫಸ್ಟೇ ಕೇಕ್ ಕಟ್ ಮಾಡಿಸ್ಬಿಟ್ಟು ಈಗ ಟೆಂಪಲಿಗೆ ಹೋಗಬೇಕು. ಈ ನಮ್ಮ ನೀರು ಬೇಕಮ್ಮ, ನಿನ್ನ ಹೇರ್ ಬಾಯ್ ಏನಾಯಿತು? ಬಿಸಾಕ್ಬಿಟ್ಟು ಆಗಲೇ ಎಲ್ಲ ನೀರು ಚೆಲ್ಕೊಂಬಿಟ್ಟಿದ್ದಾಳೆ ಈಗ. ಬಾಯ್ಲಿ ಯಾಕಂಡು ಹಾಯ್ ಮಾಡಿ ಶಿವಾನಿ. ಇವತ್ತು ಯಾರ್ದು ಬರ್ಡೇ? ನಿಂದ? ಏನು ಮಾಡೋಣ ಬರ್ಡೇಗೆ? ಈ ಸಲ 7 ಬರ್ಡೇಗೆ ತಾಂಡೂಪುರದ ಹತ್ರ ಶ್ರೀಕಂಠೇಶ್ವರ ಟೆಂಪಲ್ಲು ಅಂದರೆ ಓಲ್ಡ್ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಗೂಗಲಲ್ಲಿ ಸರ್ಚ್ ಮಾಡಿದಾಗ 4 to 8 ಅಂತ ಕೊಟ್ಟಿದ್ರು ಟೈಮಿಂಗ್ಸು. ಬಟ್ ಹೋದ್ಮೇಲೆ ತುಂಬಾ ಬೇಜಾರೇ ಆಯಿತು, ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ಇಲ್ಲೇ ಮೇಯ್ನ್ ಟೆಂಪಲ್ ನಂಜುಂಡೇಶ್ವರ ಟೆಂಪಲ್ ಹೋಗೋಣ ಅಂತ ಹೇಳಿ ಈಗ ಟೆಂಪಲ್ ಹತ್ರ ಬಂದಿದ್ದೀವಿ. ದರ್ಶನ ಮಾಡಿಕೊಂಡು ಮನೆಗೆ ಹೋಗಬೇಕು. ಬಾ ಬೇಗ. ಬಬ್ಬು ಆರ್ಯ
ನೈಟ್ ಟೈಮು ಯಾವುದೇ ಟೆಂಪಲಿಗೆ ಕೂತ್ರೂ ಒಂಥರ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಎಷ್ಟೇ ಬೇಜಾರಿತ್ತು ಅಂತಂದ್ರೂ ಆ ಟೆಂಪಲಿಗೆ ಹೋಗಿ ಬಂದಮೇಲೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ನಾವು ಪಕ್ಕದಲ್ಲಿದ್ದರೂ ಕೂಡ ಈ ಟೆಂಪಲಿಗೆ ಬರೋದೇ ಇಲ್ಲ. ತುಂಬ ಜನ ಅಂದರೆ ಟೂರಿಸ್ಟ್ ಪ್ಲೇಸೇ ಹೌದು, ತುಂಬ ಕಡೆಯಿಂದ ಬಂದು ಹೋಗ್ತಾರೆ. ಬಟ್ ಏನೋ ಅಕ್ಕಪಕ್ಕ ಇದ್ದರೂ ಕೂಡ ಹೆಚ್ಚು ಹೋಗಲ್ಲ. ಈ ಥರ ಹಬ್ಬಗಳು ಆ ಥರ ಇದ್ದಾಗ ಅಷ್ಟೇ ಹೋಗೋದು. ನನ್ನ ಮಗ ಈ ರೀತಿ ಆಟ ಆಡ್ತಿದ್ದಾನೆ ಅಂತ ನೋಡಿ ತುಂಬಾ ಹಠ ಮಾಡ್ಕೊಂಡು ತಾನೂ ಬಂದು, ಅವಳಿಗೆ ಅಷ್ಟೊಂದು ಓಡಾಡೋಕ್ಕೆ ಈ ಥರ ಎಲ್ಲ ಸ್ಟೆಪ್ಸ್ಗಳಲ್ಲಿ ಬರಲ್ಲ. ಬಟ್ ಅವ್ರು ನೋಡಿದ್ರೆ ಅವನು ಏನು ಮಾಡ್ತಾನೆ ಅದೇ ರೀತಿ ಮಾಡ್ತೀನಿ ಅಂತ ಹಠ ಮಾಡ್ತಾಯಿದ್ದು. ಲಾಸ್ಟಲ್ಲಿ ಒಂದೆರಡು ಫೋಟೋಸ್ಗಳಿರಲಿ, ಬರ್ತ್ಡೇ ಅಥವಾ ಯಾವುದೇ ಎಲ್ಲೇ ಹೋದರೂ ಫೋಟೋಸ್ ತೊಗೊಳ್ಳಿಲ್ಲ ಅಂದರೆ ದಿನ ಕಂಪ್ಲೀಟೇ ಆಗಲ್ಲ ಅಂತಾರಲ್ಲ, ನಾನು ಕೂಡ ಹಾಗೇ ಒಂದು ಸ್ವಲ್ಪ ಫೋಟೋಸ್ಗಳನ್ನ ತೆಗೆಸ್ಕೊಂಡು ಮನೆಗೆ ಬರೋ ತನಕ ಅವಳು ನಿದ್ದೆ ಮಾಡಿಬಿಟ್ಟಿದ್ಲು. ಬಟ್ ಮಲ್ಕೊಂಡ್ಮೇಲೆ ಅವಳು ಯೂಶ್ವಲಾಗಿ ಬೆಳಗ್ಗೆ ತನಕ ಎದ್ದಲ್ಲ, ಊಟನೂ ಕೂಡ ಮಾಡಿರಲಿಲ್ಲ. ಸೊ ಮಗನಿಗೂ ಕೂಡ ಲಾಸ್ಟ್ ಟೈಮು ಆರತಿ ಮಾಡೋಣ ಅಂತ ಹೇಳಿ ಅವನು ಕೂಡ ಮಾಡಿಸ್ಕೊಳ್ಳಿಲ್ಲ, ನಿದ್ದೆ ಬಂದಿತ್ತು ಅಂತ. ಸೊ ಇವಳಿಗೂ ಹಾಗಾಗೋದು ಬೇಡ, ಯಾಕಂದರೆ ಟೆಂಪಲೆಲ್ಲ ತುಂಬ ಜನ ಕರ್ಕೋತಾ ಇದ್ದರು, ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದೀರಾ ಅಂದ್ಕೊಂಡೆಲ್ಲ ಪಾಪನ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಸೊ ದೃಷ್ಟಿ ಆಗಿರುತ್ತೆ ಅಂತ ಹೇಳಿ ಅವಳಿಗೂ ಕೂಡ ಒಂದು ಆರತಿ ಮಾಡೋಣ ಅಂತ ಹೇಳಿ ಎಪ್ಸಿ ಸಿಕ್ಕಾಬಟ್ಟೆ ಅಳ್ತಾ ಇದ್ಲು. ಬಟ್ ಇರಲಿ ಅಂತ ಹೇಳಿ ಆರತಿ ಮಾಡಿ ಈಗ ಅವಳನ್ನು ಕೂಡ ಮಲಗಿಸ್ಬೇಕು. ಸೊ ಊಟ ಎಲ್ಲ ಆಯಿತು, ಪಾಪು ಮಲಗಿಬಿಟ್ಟಿದ್ಲಲ್ವಾ, ಸೊ ಆರತಿ ಒಂದು ಮಾಡಿರಲಿಲ್ಲ. ಸೊ ಎಬ್ಸಿ ಆರತಿ ಮಾಡಿದೆ, ಯಾಕಂದರೆ ಕಂಪ್ಲೀಟ್ ಆಗೋಲ್ಲ, ಬೆಳಗ್ಗೆ ಮಾಡೋದು ಬೇಡ, ಹೊರಗಡೆ ಎಲ್ಲ ಕರ್ಕೊಂಡೋಗಿದ್ದರಿಂದ ಎಲ್ಲ ನೋಡ್ತಾಯಿದ್ರು ಅವಳನ್ನು, ಅದಕ್ಕೆ ಸ್ವಲ್ಪ ಅಳ್ತಾ ಇದ್ಲು. ಸೊ ಈಗ ಊಟ ಮಾಡಿಸ್ತಿದ್ದೀನಿ. ಊಟ ಮಾಡ್ತಾ ಇದ್ದಾಳೆ. ಅವಳಿಗೆ ಸಿಕ್ಕಾಬಟ್ಟೆ ಇರಿಟೇಷನ್ ಆಗಿಬಿಟ್ಟಿತ್ತು ಬಟ್ಟೆ, ಯಾಕಂದರೆ ಸ್ವಲ್ಪ ನೆಟ್ಟೆಡಾಗಿರೋದ್ರಿಂದ ಆ ಮಕ್ಕಳು ಹೆಚ್ಚು ಟೈಮ್ ಹಾಕ್ಕೊಳಕ್ಕಾಗಲ್ಲ. ಸೊ ಊಟ ಮಾಡಿಸ್ತಾ ಇದ್ದೀನಿ. ಈಗ ನಂದು ಎಲ್ರದ್ದು ಊಟ ಆಯಿತು, ಮಗನೂ ಕೂಡ ಮಲಗಿಸಿದ್ದೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಮತ್ತೊಬ್ರಿಗೆ ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನೋಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.